ಚಾಡಿ ಹೇಳುವ ಚಿಚುಕಾಗೆ. ಪಕ್ಷಿಗಳ ಊರಿನಲ್ಲಿ ಆವಾಗ್ಲೇ ಮೆಲ್ಲೆ ಬೆಳಗಾಗ್ತಾ ಇತ್ತು. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬಂದು ಬೀಳ್ತಾ ಇತ್ತು. ವಾತಾವರಣ ತುಂಬಾ ಚೆನ್ನಾಗಿತ್ತು. ಟುನಿಗುಬ್ಬಚ್ಚಿ ಯಾವಾಗ್ಲೂ ತರ ಬೇಗನೆ ಎದ್ದು ಅವಳ ಮನೆ ಮುಂದ್ಗಡೆ ಇದ್ದ ಚಿಕ್ಕ ಅಂಗಳನ ಗುಡಿಸ್ತಾ ಇದ್ಲು. ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿ ಆವಾಗ್ಲೇ ಎದ್ಲು. ಸ್ಕೂಲಿಗೆ ತಯಾರಾಗೋದಕ್ಕೋಸ್ಕರ ಹೊರಗಡೆ ಬಂದು ಮುಖ ತೊಳಿತಾ ಇದ್ಲು. ಊರು ತುಂಬಾನೇ ಪ್ರಶಾಂತವಾಗಿತ್ತು. ಆದ್ರೆ ಆ ಪ್ರಶಾಂತತೆ ಸುಮಾರು ಹೊತ್ತು ಇರ್ಲಿಲ್ಲ. ಪಕ್ಕದ ಮನೆಯಲ್ಲಿದ್ದ ಬಾಗಿಲು ಫಟ್ ಅಂತ ತೆರೀತು. ಮನೆಯೊಳಗಡೆಯಿಂದ ಚಿಚುಕಾಗೆ ಆವಾಗ್ಲೂ ನಿದ್ರೆಯಿಂದ ಎದ್ದು ತುಂಬಾನು ಕೋಪದಿಂದ ಅವಳು ಹೊರಗಡೆ ಬಂದು ನಿಂತ್ಕೊಂಡಿದ್ಲು. ಅವಳ ಹಿಂದೆನೆ ಅವಳ ಮಗ ಚಿನ್ನುಕಾಗೆ ಕೂಡ ಗೊಂದಲದಿಂದ ಹೊರಗಡೆ ಬಂದು, ಅಮ್ಮ, ಬೆಳಿಗ್ಗೆ ಏನಾಯ್ತಮ್ಮ ಹಾಗಂತ ಕೇಳ್ದ. ಆವಾಗ ಚಿಚು ಕೋಪದಿಂದ, ಯಾರೋ ನನ್ ಮನೆ ಮುಂದೆ ಬೆಳಿಗ್ಗೆನೆ ಕಸ ತಗೊಂಬಂದು ಹಾಕಿದ್ದಾರೆ. ಆ ವಾಸನೆಗೆ ನನ್ನಿಂದ ನಿದ್ರೆ ಮಾಡ್ಲಿಕ್ಕೇನೆ ಆಗ್ತಾ ಇಲ್ಲ. ಅದು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಆ ಶಬ್ದವನ್ನು ಕೇಳಿ ಗುಡಿಸ್ತಾ ಇದ್ದ ಟುನಿಗುಬ್ಬಚ್ಚಿ ಗುಡ್ಸೋದನ್ನ ನಿಲ್ಲಿಸಿ ಚಿಚು ಹತ್ರ ತುಂಬಾನು ತಾಳ್ಮೆಯಿಂದ, ಚಿಚ್ಚು, ಬೆಳಿಗ್ಗೆ ಯಾಕೆ ಹಾಗೆ ಕಿರ್ಚಾಡ್ತಾ ಇದೀಯಾ? ನಿನ್ ಮನೆ ಮುಂದೆ ಯಾರ್ ಕಸ ಹಾಕ್ತಾರೆ? ಚಿಚುಕಾಗೆ ಟುನಿ ಹತ್ರದಲ್ಲಿ ಬಂದು, ಈ ಕೆಲ್ಸನ ನಿನ್ನ ಬಿಟ್ರೆ ಬೇರೆ ಯಾರು ಮಾಡ್ತಾರೆ? ರಾತ್ರಿಡೀ ಅಡಿಗೆ ಮಾಡಿ ತಿಂದು ಬೆಳಿಗ್ಗೆ ಆಗುವಾಗ ಆ ವೇಸ್ಟ್ ಎಲ್ಲ ತಂದು ನನ್ ಮನೆ ಮುಂದೆ ಹಾಕದೆ ನೀನೇ. ಟುನಿ ಆಶ್ಚರ್ಯದಿಂದ, ಚಿಚ್ಚು, ಏನ್ ಹೇಳ್ತಾ ಇದ್ದೀಯಾ? ಆ ಕೆಲ್ಸನ ಮಾಡಿದ್ದು ನಾನ್ ಬೆಳಿಗ್ಗೆ ಎದ್ದು ಇನ್ನು ಪಾತ್ರೆ ಕೂಡ ತೊಳ್ದಾಗಿಲ್ಲ. ನಾನು ಎದ್ದು ಇವಾಗಷ್ಟೇ ಅಂಗಳನ್ನ ಗುಡಿಸ್ತಾ ಇದ್ದೀನಿ, ಅದು ಕೂಡ ಆಗ್ಲಿಲ್ಲ. ಬುಜ್ಜಿ ಅವಳ ಮುಖನ ತೊಳ್ಕೊಂಡು, ಹೌದು ಚಿಚ್ಚು ಅತ್ತೆ, ಅಮ್ಮ ಇವತ್ತು ಲೇಟ್ ಆಗಿನೇ ಎದ್ದಿದ್ದು, ಇನ್ನು ಪಾತ್ರೆ ಕೂಡ ತೊಳ್ದಿಲ್ಲ, ಇವಾಗಷ್ಟೇ ಅಂಗಳನ ಗುಡಿಸ್ತಾ ಇದ್ದಾರೆ. ಏನ್ ಬುಜ್ಜಿ, ನೀವಿಬ್ರು ಏನು ತಮಾಷೆ ಆಡ್ತಿದ್ದೀರಾ? ನೀನೇನ್ ನಿಮ್ಮಮ್ಮನಿಗೆ ಸಪೋರ್ಟ್ ಮಾತಾಡ್ತಾ ಇದ್ದೀಯಾ? ನಿಮ್ಮಮ್ಮ ಕಸ ತಗೊಂಬಂದು ನನ್ ಮನೆ ಮುಂದೆ ಹಾಕಿ ಆ ವಾಸನೆಗೆ ನನ್ನ ನಿದ್ರೆನೇ ಹಾಳಾಯ್ತು. ನಾನು ಈ ವಿಚಾರದ ಬಗ್ಗೆ ಊರಿನ ದೊಡ್ಡ ಮನುಷ್ಯನಾದ ಮಗಿಗೆ ಕಂಪ್ಲೇಂಟ್ ಮಾಡ್ತೀನಿ. ವಾಸನೆ ಬಂದ್ರೆ ನೀನು ಕಿಟಕಿನ ಹಾಕೋಬೇಕಾಗಿತ್ತು. ಅದನ್ನ ಬಿಟ್ಟು ನನ್ ಮೇಲೇನೆ ಜಗಳಕ್ ಬರ್ತಾ ಇದ್ದೀಯಾ? ನಿನಗೆ ಇದೇ ಕೆಲ್ಸ ಆಗೋಯ್ತು. ಯಾವಾಗ ನೋಡಿದ್ರು ನನ್ ಜೊತೆ ಸುಮ್ನೆ ಜಗಳಕ್ ಬರದೆ. ನನ್ ಮನೆ ಮುಂದೆ ಕಸನ ಚೆಲ್ಲಿ ನನ್ನನ್ನೇ ಕಿಟಕಿನ ಹಾಕೋ ಅಂತ ಹೇಳ್ತೀಯಾ? ನಾನ್ ಯಾರು ಅಂತ ತೋರಿಸ್ತೀನಿ ಇರು. ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಕೋಪದಿಂದ ಹೋದ್ಲು. ಟುನಿ ಅವಳು ಹೋಗೋದನ್ನ ನೋಡಿ ತಲೆ ಮೇಲೆ ಕೈ ಇಟ್ಟು ಆಮೇಲೆ ಅವಳ ಪಾಡಿಗೆ ಅವಳ ಕೆಲ್ಸನ ಮಾಡ್ತಾ ಇದ್ಲು. ಈ ಕಡೆ ಕೋಪದಿಂದ ಹೋಗ್ತಾ ಇದ್ದ ಚಿಚುಕಾಗೆ ಚೋಟುಗಿಳಿಯ ಮನೆ ಮುಂದ್ಗಡೆ ಬಂದು ನಿಂತ್ಲು. ಆವಾಗ್ಲೇ ಚೋಟುಗಿಳಿ ಅವಳ ಮನೆಯ ಮುಂದ್ಗಡೆ ಇದ್ದ ಗುಲಾಬಿ ಹೂ ಗಿಡಗಳಿಗೆ ನೀರು ಇತ್ತಾ ಇದ್ಲು. ಆವಾಗ ಚಿಚು ಜೋರಾಗಿ, ಚೋಟು, ಸಾಕು ನಿಲ್ಸೆ ಗಿಡಗಳಿಗೆ ನೀರು ಇಯ್ಯೋದು. ಯಾವಾಗ ನೋಡಿದ್ರು ಗಿಡಗಳಿಗೆ ನೀರು ಇತ್ತೀನಿ ಅಂತ ನನ್ ಗೋಡೆನ ನಾಶ ಮಾಡ್ತಾ ಇದೀಯ. ಇದರಿಂದ ನನ್ ಮನೆ ಪೇಂಟ್ ಎಲ್ಲ ಹೋಗ್ತಿದೆ. ಚೋಟು ಆಶ್ಚರ್ಯದಿಂದ ಕೈಯಲ್ಲಿ ಪೈಪ್ ಇಟ್ಕೊಂಡು, ಅಯ್ಯೋ ಚಿಚ್ಚು, ಏನ್ ಮಾತಾಡ್ತಾ ಇದೀಯಾ? ನಾನ್ ಗಿಡಗಳಿಗೆ ನೀರ್ ಹಾಕಿದ್ರೆ ನಿನಗೇನು? ನಿನ್ ಮನೆ ಅಷ್ಟು ದೂರದಲ್ಲಿದೆ, ನನ್ ಗಿಡಗಳು ಇಲ್ಲಿದೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನಿಲ್ಲಿ ನೀರ್ ಹಾಕೋದ್ರಿಂದ ನನ್ ಗೋಡೆ ಎಲ್ಲ ಶೀತ ಹಿಡಿದಿದೆ. ಮನೆ ಒಳಗೆ ಇರುವ ಗಾಡ್ರೇಜ್ ಅಲ್ಲಿರುವ ಬಟ್ಟೆ ಎಲ್ಲ ಶೀತದಿಂದ ಒಂಥರ ವಾಸನೆ ಬರ್ತಿದೆ. ಅದೇ ನಿಂಗೆ ಗೊತ್ತಿದೆಯಾ? ಅಯ್ಯೋ ಚಿಚ್ಚು, ಆ ರೀತಿ ಜೋರಾಗಿ ಏನು ಗಿಡಗಳಿಗೆ ನೀರ್ ಹಾಕಿಲ್ಲ. ಸರಿ ಆಯ್ತು, ಪರವಾಗಿಲ್ಲ ಬಿಡು. ಇನ್ನು ನಿಧಾನವಾಗಿ ಮೆಲ್ಲೆ ನೀರು ಒಯ್ತೀನಿ. ನಿಧಾನವಾಗಿ ಏನು? ಇನ್ನು ಗಿಡಗಳಿಗೆ ನೀರೇ ಹಾಕ್ಬೇಡ. ನೀನು ಇನ್ಮುಂದೆ ಇಲ್ಲಿ ಗಿಡಗಳನ್ನ ಬೆಳೆಸಲೇಬಾರದು. ನಾನು ಮಗಿ ಅವ್ರ ಜೊತೆ ಹೇಳ್ತೀನಿ ಈ ಗಿಡಗಳನ್ನ ಕಿತ್ತಿ ಎಸಿಲಿಕ್ಕೆ. ಆವಾಗ್ಲೇ ಚೋಟು ಮಗ ಬನ್ನುಗಿಳಿ ಮನೆಯಿಂದ ಹೊರಗಡೆ ಬಂದ. ಅಮ್ಮ, ಈ ಚಿಚ್ಚು ಅತ್ತೆಗೆ ಬೆಳಿಗ್ಗೆ ನಮ್ ಜೊತೆ ಜಗಳ ಮಾಡದಿದ್ರೆ ಬೆಳಿಗ್ಗೆ ಆಗದೇ ಇಲ್ಲ ಅನ್ಸುತ್ತೆ. ಬಾಮ್ಮ, ನಾವೇ ಮಗಿ ಅತ್ತೆ ಜೊತೆ ಹೋಗಿ ಈ ಚಿಚ್ಚು ಅತ್ತೆ ನಮ್ ಜೊತೆ ಯಾವಾಗ್ಲೂ ಜಗಳ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡೋಣ. ನೋಡ್ದಾ ನಿನ್ ಮಗನಿಗೆ ಎಷ್ಟೊಂದು ದುರಂಕಾರ ಅಂತ. ನೀವೆಲ್ಲರೂ ಸೇರಿ ನನ್ ಜೊತೆ ಜಗಳ ಮಾಡ್ತೀರಾ? ನಾನ್ ಯಾರು ಅಂತ ತೋರಿಸ್ತೀನಿ ಇರು. ಹಾಗೆ ಚಿಚುಕಾಗೆ ಅಲ್ಲಿಂದ ಹೊರಟು ಸಂತೆಯಲ್ಲಿದ್ದ ಮಹಿಹದ್ದಿನ ಅಂಗಡಿಯ ಹತ್ತಿರ ಹೋದ್ಲು. ಆವಾಗ್ಲೇ ಅಂಗಡಿನ ಓಪನ್ ಮಾಡಿ ಮಹಿಹದ್ದು ಎಲ್ಲಾನು ತೆಗ್ದಿಡ್ತಾ ಇದ್ದಾಗ ಚಿಚುಕಾಗೆ ಅಲ್ಲಿಗೆ ಬಂದು, ಮಗಿ, ನೀನು ಈ ಊರಿಗೆ ದೊಡ್ಡ ಮನುಷ್ಯನ ಅಥವಾ ಈ ಅಂಗಡಿಗೆ ಮಾತ್ರ ದೊಡ್ಡವನ? ಈ ಊರಲ್ಲಿ ಅನ್ಯಾಯ ನಡೆದ್ರೆ ನೀನ್ ನೋಡಲ್ವಾ? ಆವಾಗ ಮಹಿಹದ್ದು, ಸಮಾಧಾನವಾಗಿರು ಚಿಚ್ಚು. ಬೆಳಿಗ್ಗೆ ಯಾರ ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ನೀನು ಬಂದಿದೀಯಾ? ತುನಿ ಮೇಲೆನಾ, ಚೋಟು ಮೇಲೆನಾ? ಅವ್ರಿಬ್ರು ಮೇಲೇನೆ. ತುನಿ ಏನಂದ್ರೆ ಬೆಳಿಗ್ಗೆ ಕಸನ ಬಾಚಿ ನನ್ ಮನೆ ಮುಂದೆ ತಂದಾಕ್ತಾ ಇದ್ದಾಳೆ. ಆ ಚೋಟು ನನ್ ಮನೆಗೆ ನೀರ್ನ ಎರಚ್ತಾ ಇದ್ದಾಳೆ. ಅವ್ರಿಬ್ರಿಂದ ನನಗೆ ತುಂಬಾನೇ ಕಷ್ಟ ಆಗಿದೆ. ನನಗೆ ನಷ್ಟ ಪರಿಹಾರ ಬೇಕು. ಆವಾಗ ಮಹಿಹದ್ದು ಚಿಚು ಹತ್ರ, ನೆಮ್ಮದಿನ? ಸರಿ, ನೀನ್ ಏನ್ ತಗೊಳಕ್ಕೆ ಬಂದಿದ್ಯಾ ಅಂತ ಮೊದ್ಲು ತಗೋ, ಆಮೇಲೆ ಈ ವಿಷಯದ ಬಗ್ಗೆ ಮಾತಾಡೋಣ.
ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದ್ರೆ ಏನ್ ಬೇಕು ಅಂತ ಕೇಳ್ತೀಯಾ? ಸರಿ, ನನ್ನ ಚಿನ್ನುವಿಗೆ ಪ್ರಾಜೆಕ್ಟ್ ವರ್ಕ್ ಇದೆ ಅಂತೆ, ಅದಕ್ಕೆ ಗಮ್ ಬೇಕು. ಒಂದು ಚೆನ್ನಾಗಿರುವ ಗಮ್ ಬಾಟಲ್ನ ಕೊಡು. ಸರಿ ಸರಿ. ಮಹಿ ಅದು ಒಂದು ಗಮ್ ಬಾಟಲ್ನ ತೆಗೆದು ಕೊಟ್ಲು. ಚಿಚುಕಾಗಿ ಆ ಗಮ್ ಬಾಟಲ್ನ ನೋಡಿ, ಏನ್ ಮಗಿ, ಈ ಗಮ್ಮಿನ ಡಬ್ಬಿ ಮೇಲೆ 10 ರೂಪಾಯಿ ಅಂತ ಹಾಕಿದೆ, ಆದ್ರೆ ಇದನ್ನೇ ನಾನು ಮೊನ್ನೆ ಪಕ್ಕದ ಊರಿಂದ ತಗೊಂಡೆ. ಅಲ್ಲಿ ನನಗೆ 8 ರೂಪಾಯಿ ಕೊಟ್ರು, ಆದ್ರೆ ನೀನು 10 ರೂಪಾಯಿ ತಗೋತೀಯ, 2 ರೂಪಾಯಿ ಜಾಸ್ತಿ ತಗೋತಾ ಇದೀಯಾ? ನಿನ್ನ ಊರಿನ ದೊಡ್ಡ ಪೋಸ್ಟ್ನಿಂದ ತೆಗ್ದಾಕ್ಲಿಕ್ಕೆ ಎಲ್ರಿಗೂ ಹೇಳ್ತೀನಿರು. ಮಹಿ ಕೋಪದಿಂದ, ಚಿಚ್ಚು ನೋಡಿ ಮಾತಾಡ್ಬೇಕು. ನೀನು ತಗೊಂಡಿರೋದು ಹಳೆ ಸ್ಟಾಕು, ಇದು ಹೊಸ ಸ್ಟಾಕು. ಏನ್ ಮಾತಾಡ್ಬೇಕು ಅಂತ ನೋಡಿ ಮಾತಾಡು. ಬೆಲೆ ಜಾಸ್ತಿ ಆಗಿದೆಯಲ್ವಾ, ಇಲ್ಲಿಂದ ಹೊರಟೋಗು. ನೋಡ್ದಾ ನಮ್ಮನ್ನೇ ಯಾಮರ್ಸ್ತೀಯಾ? ನಿನ್ನ ಅಂಗಡಿಯಲ್ಲಿ ತಾನೆ ಎಲ್ಲರೂ ವಸ್ತುಗಳನ್ನ ತಗೊಂಡಿದ್ದಾರೆ. ಇರು ತುನಿ, ಚೋಟು, ಬನ್ನಿ, ನೀವು ಕೂಡ ಇವ್ರ ಅಂಗಡಿಯಲ್ಲಿ ತಾನೆ ತಗೊಳ್ಳೋದು, ಬನ್ನಿ. ಚಿಜು ಕಿಚ್ಚಿದ ಶಬ್ದಕ್ಕೆ ಆವಾಗಲೇ ಸಂತೆಗೆ ಬಂದಿರುವ ತುನಿ ಹಾಗೂ ಚೋಟು ಅಲ್ಲಿಗೆ ಬಂದ್ರು. ಏನಾಯ್ತು ಮಗಿ, ಪುನಃ ಏನ್ ಜಗಳ? ಆವಾಗ ಮಹಿ ಹದ್ದು, ಏನು ಅಂತ ಹೇಳಕ್ ಹೇಳ್ತಿದ್ಯಾ ತುನಿ? 2 ರೂಪಾಯಿ ಗಮ್ ಬಾಟಲಿಗೆ ನಾನು ಈ ಊರನ್ನೇ ಕೊಳ್ಳೆ ಹೊಡಿತಾ ಇದ್ದೀನಿ ಅಂತ ನನ್ ಮೇಲೆ ಏನೇನು ಆಪಾದನೆಯನ್ನು ಹೊರಿಸ್ತಾ ಇದೆ. ಮತ್ತೆ ನೀನು ನಮ್ನ ಯಾಮರ್ಸ್ತಾ ಇದೀಯಲ್ವಾ? ತುನಿ, ಈ ನ್ಯಾಯನ ನೀನೇ ಕೇಳು. ಚಿಚ್ಚು, ಮಗಿ ಅವರು ಹಾಗೆ ಮಾಡಲ್ಲ ಅಂತ ನಿನ್ಗೆ ಗೊತ್ತು ತಾನೆ. ಪಕ್ಕದೂರಿನಲ್ಲಿ ಬೆಲೆ ಕಡಿಮೆ ಇರ್ಬೋದು, ಇಲ್ಲಿ ಅಧಿಕ ಇರ್ಬೋದು, ಅದಕ್ಕೇನೆ ಹೀಗೆ ಮಾರಾಟ ಮಾಡ್ತಿದ್ದಾರೆ. ಓಹೋ, ಗೊತ್ತಾಯ್ತು. ನೀವೆಲ್ಲ ಒಂದೇ ಅಲ್ವಾ, ನನ್ನ ಮಾತ್ರ ಬೇರೆ ಮಾಡಿದೀರಾ. ನೀವೆಲ್ಲರೂ ಸೇರ್ಕೊಂಡು ನನ್ನ ದೂರ ಮಾಡ್ತಾ ಇದ್ದೀರಾ, ಆಗ ನಾನು ಒಬ್ಳೇನಾ ಬೇರೆ? ಚಿಚ್ಚು ಹೇಳಿದನ್ನ ಕೇಳಿ ಎಲ್ರೂ ಆಶ್ಚರ್ಯಪಟ್ರು. ಇಲ್ಲಿವರೆಗೂ ಯಾವಾಗ್ಲೂ ಜೋರಾಗಿ ಜಗಳ ಮಾಡ್ತಾ ಇದ್ದ ಚಿಚುಕಾಗೆ ಇವಾಗ ಧ್ವನಿ ಕಡಿಮೆ ಆಯ್ತು. ಅವಳ ಕಣ್ಣಿಂದ ಕಣ್ಣೀರೂನು ಸುರಿತಾ ಇತ್ತು. ಆವಾಗ ಟೊನಿ ಚಿಚ್ಚು ಹತ್ರ ಹೋಗಿ, ಚಿಚ್ಚು ಏನಾಯ್ತು? ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ನಿನಗೆ ನಾವೆಲ್ಲರೂ ಇದ್ದೀವಲ್ವಾ? ಚಿಚ್ಚು ಅಳುತ್ತಾ, ಯಾರಿದ್ದಾರೆ ನನಗೆ ಅಂತ? ಯಾರಿದ್ದಾರೆ? ಇರೋದು ನನ್ ಮಗ ಒಬ್ನೇ, ಚಿನ್ನು. ಅವನು ಕೂಡ ಒಂದು ನಿಮ್ಮನೇಲಿರ್ತಾನೆ ಅಥವಾ ಶಾಲೆಗೆ ಹೋಗ್ತಾನೆ. ನನಗೆ ಅಂತ ಯಾರೂ ಇಲ್ಲ. ಮನೆಯಲ್ಲಿ ನಾನು ಒಬ್ಳೆ ಇದ್ದು ನನಗೆ ಬೋರ್ ಆಗ್ತಾ ಇದೆ. ಅದಕ್ಕೇನೆ ಜಗಳ ಮಾಡುವ ರೂಪದಲ್ಲಾದ್ರೂ ನಿಮ್ ಜೊತೆ ಬೆಳಿಗ್ಗೆ ಬಂದು ಜಗಳ ಮಾಡೋದು. ಹಾಗೆ ಆದ್ರೂ ನಾನ್ ನಿಮ್ ಜೊತೆ ಮಾತಾಡ್ತೀನಿ, ನೀವು ನನ್ ಜೊತೆ ಮಾತಾಡ್ತೀರಾ ಅಂತ ಸಮಾಧಾನ ಆಗ್ತೀನಿ. ಚಿಚ್ಚು ಹೇಳಿದ ಮಾತನ್ನೇ ಕೇಳಿ ಚಿಚ್ಚು ಅಂದ್ರೇನೆ ತುಂಬಾನು ಕೋಪ ಮಾಡ್ಕೊಂಡು ಜಗಳ ಮಾಡೋಳು ಅಂತ ಅಂದ್ಕೊಳ್ತಾ ಇದ್ದಾಗ ಅವಳ ಕೋಪದ ಹಿಂದ್ಗಡೆ ಇಂತಹ ಒಂದು ಕಾರಣ ಇದೆ ಅನ್ನೋದನ್ನ ಅವರು ತಿಳ್ಕೊಂಡು ಬೇಜಾರ್ ಮಾಡ್ಕೊಂಡ್ರು. ಆವಾಗ್ಲೇ ಚಿನ್ನುಕಾಗೆ ಅಲ್ಲಿ ಓಡಿ ಬಂದ. ಅಮ್ಮ, ನೀನು ಇಲ್ಲಿದ್ದೀಯಾ? ನಿನಗೋಸ್ಕರ ನಾನು ಕಾಫಿ ಮಾಡಿದ್ದೀನಿ. ನಿನಗೆ ಕಾಫಿ ಅಂದ್ರೆ ಇಷ್ಟ ಅಲ್ವಾ? ನೀನು ಎಷ್ಟು ಹುಡ್ಕಾಡ್ದೆ, ಬಾಮ ಹೋಗಿ ಕಾಫಿ ಕುಡಿಯೋಣ. ಚಿಚ್ಚು ಕಣ್ಣೀರನ್ನ ಒರೆಸ್ಕೊಂಡು ತನ್ನ ಮಗನನ್ನ ನೋಡಿದ್ಲು. ಆವಾಗ ಟೊನಿ ಚಿಚ್ಚುವಿನ ಕಣ್ಣೀರನ್ನ ಒರೆಸಿ, ಚಿಚ್ಚು, ನೀನು ಮನೆಯಲ್ಲಿ ಒಬ್ಳೇ ಇರೋದು ಅಂತ ನಮಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಅಂತ ನಮ್ ಜೊತೆ ಜಗಳ ಮಾಡ್ಬೇಕು ಅಂತ ಏನೇ ಇಲ್ಲ. ನಮ್ ಜೊತೆ ಬೆಳಿಗ್ಗೆ ಬಂದು ಮಾತಾಡು. ಬೇಕು ಅಂದ್ರೆ ನಾನೇ ನನ್ನ ಕೈಯಾರೆ ನಿನಗೋಸ್ಕರ ಟೀ ಕೂಡ ಮಾಡಿ ಕೊಡ್ತೀನಿ. ಅದನ್ನ ಬಿಟ್ಟು ಒಬ್ಳೇ ಇದ್ದೀಯಾ, ಬೋರ್ ಆಗ್ತದೆ ಅಂತ ನಮ್ ಜೊತೆ ಯಾಕೆ ಜಗಳ ಮಾಡ್ತೀಯಾ? ಚಿಚ್ಚು ಸಂತೋಷದಿಂದ ನಗುತ್ತಾ, ನಿಜನಾ ತುನಿ? ನಾನು ಜಗಳ ಮಾಡೋದಿದ್ರು ನನ್ನ ಜೊತೆ ಮಾತಾಡ್ತೀರಾ? ಅಯ್ಯೋ ಹುಚ್ಚು ಕಾಗೆ, ನಿನಗೆ ಬೋರ್ ಆಗ್ತಿದೆ ಅಂತ ನಮ್ ಜೊತೆ ಜಗಳ ಮಾಡ್ತೀಯಾ? ನೀನು ಒಬ್ಳೇ ಇದ್ದೀಯಾ ಅಂತ ಯಾಕೆ ನೀನು ಆಲೋಚನೆ ಮಾಡ್ತೀಯಾ? ನಿನಗೆ ಬೋರ್ ಆದ್ರೆ ಬೆಳಿಗ್ಗೆನೆ ನನ್ನ ಅಂಗಡಿ ಹತ್ರ ಬಂದ್ಬಿಡು. ಇಲ್ಲಿ ಬರೋ ಕಸ್ಟಮರ್ ಜೊತೆ ಮಾತಾಡು, ನನ್ ಜೊತೆ ಕೂತ್ಕೊಂಡು ಮಾತಾಡು. ನನಗೂ ಯಾರೋ ಒಬ್ರು ಇದ್ದಾರೆ ಅಂತ ಹೆಲ್ಪ್ ಆಗುತ್ತೆ, ನಿನಗೂ ಕೂಡ ಸಮಾಧಾನ ಆಗುತ್ತೆ. ಹೌದು ಚಿಚ್ಚು, ನೀನು ಬಂದು ನನ್ ಗಿಡಗಳಿಗೆ ನೀರ್ ಹಾಕು, ಅವಾಗ ನಿನ್ ಗೋಡೆ ಮೇಲೆ ನೀರ್ ತಾಗುತ್ತೆ ಅಂತ ಬೇಜಾರಿರಲ್ಲ. ಎಲ್ರೂ ನಗಾಡಿದ್ರು. ಚಿಚ್ಚು ಕೂಡ ಅವಳ ಕಷ್ಟಗಳನ್ನೆಲ್ಲ ಮರ್ತು ಜೋರಾಗಿ ನಗಾಡಿದ್ಲು. ಆವಾಗ ಅಲ್ಲಿಗೆ ಬಂದ ಬುಜ್ಜಿಗುಬ್ಬಚ್ಚಿ, ಹಬ್ಬ, ನಾಳೆಯಿಂದ ಯಾರು ನಮ್ ಜೊತೆ ಬೆಳಿಗ್ಗೆ ಜಗಳ ಮಾಡಲ್ಲ. ನಾವು ಕೂಡ ನೆಮ್ಮದಿಯಾಗಿ ನಮ್ಮ ಅಂಗಳವನ್ನು ತೊಳಿಬಹುದು. ಎಲ್ರೂ ನಗಾಡ್ತಾ ಇದ್ರು. ಹಾಗೆ ಚಿಚ್ಚುಕಾಗೆ ಅವಳ ಒಂಟರಿತನದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರ ಹತ್ರನೂ ಅವಳು ಜಗಳ ಮಾಡ್ತಾ ಇದ್ಲು. ಆದ್ರೆ ಅಲ್ಲಿದ್ದವರು ಎಲ್ರೂ ಕೂಡ ಅವಳ ಕಷ್ಟನ ಅರ್ಥ ಮಾಡ್ಕೊಂಡು ಜಗಳ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವಳಿಗೆ ಅವ್ರ ಪ್ರೀತಿಯನ್ನ ಹಂಚ್ತಾ ಇದ್ರು. ಚಿಚುಕಾಗೆ ಆ ದಿನದಿಂದ ಯಾರ ಹತ್ರನೂ ಜಗಳ ಮಾಡದೆ ಎಲ್ಲ ಜೊತೆನೂ ಸಂತೋಷವಾಗಿ ಮಾತಾಡ್ತಾ ಇದ್ಲು. ಹಾಗೆ ಅವಳ ಒಂಟರಿತನಾನೂ ಹೋಯ್ತು. ಅವಳು ಎಲ್ಲ ಜೊತೆ ಸಂತೋಷವಾಗಿ ಮಾತಾಡ್ತಾನೂ ಇದ್ಲು.